ಈ ಮಧ್ಯೆ ಸರ್ಕಾರದ ಮಟ್ಟದಲ್ಲೂ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇತ್ತು. ಇದನ್ನ ಕಾನೂನು ರೂಪದಲ್ಲಿ ಜಾರಿ ಮಾಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕೊಡೋ ವಿಚಾರದಲ್ಲಿ. ಬಟ್ ಈಗ ರಾಜ್ಯ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ಸುಮ್ಮನಾದಂತೆ ಕಾಣಿಸ್ತಾ ಇದೆ. ಉದ್ಯಮಿಗಳ ವಿರೋಧ ಬರಬಹುದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಹಿಂದೇಟು ಹಾಕ್ತಿದೆಯಾ ಅಂತ ಪ್ರಶ್ನೆ. 2024ರಲ್ಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿತ್ತು ಇದಕ್ಕೆ. ಆದರೆ ಇಲ್ಲಿಯವರೆಗೂ ಕೂಡ ಇದನ್ನ ವಿಧಾನಮಂಡಲದಲ್ಲಿ ಮಂಡಿಸಿಲ್ಲ. ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಸಚಿವ ಸಂಪುಟದ ಒಪ್ಪಿಗೆ ಸಿಕ್ಕಿದೆ. ಬಟ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇದನ್ನ ಮಂಡಿಸುವಂತ ಧೈರ್ಯವನ್ನ ರಾಜ್ಯ ಸರ್ಕಾರ ತೋರಿಸಿಲ್ಲ. ಉದ್ಯಮ ವಲಯದಿಂದ ವಿರೋಧ ವ್ಯಕ್ತವಾಗುತ್ತೆ ಅನ್ನುವಂತ ಆತಂಕ ಇದಕ್ಕೆ ಕಾರಣನಾ ಗೊತ್ತಿಲ್ಲ. ಸರ್ಕಾರ ಇನ್ನೂ ಕೂಡ ಧೈರ್ಯ ತೋರಿಸಿಲ್ಲ. 4 ದಶಕಗಳಿಂದ ಇದು ಚರ್ಚೆಯಾಗ್ತಾ ಇದೆ. ನಾವು ಸರೋಜಿನಿ ಮಹಿಷಿ ವರದಿಯ ಬಗ್ಗೆ ಆಗಾಗ ಮಾತನಾಡ್ತೀವಿ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಚರ್ಚೆಯಾಗುತ್ತೆ, ಆ ನಂತರ ಮರೆತು ಹೋಗುತ್ತೆ. ಆ ವರದಿಯಲ್ಲೂ ಕೂಡ ಇರುವಂತ ಶಿಫಾರಸುಗಳು ಇದಕ್ಕೆ ಹೋಲಿಕೆ ಇರುವಂತ ಶಿಫಾರಸುಗಳೇ. ನಂತರ ಸರ್ಕಾರ ಜಾರಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾನೆ ಬಂತು. ಯಾವ ಸರ್ಕಾರ ಬಂದರೂ ಕೂಡ ಇದನ್ನು ಜಾರಿ ಮಾಡೋದಕ್ಕಾಗಲಿಲ್ಲ. ಈಗ ಮಾಡಬಹುದು ಅನ್ನುವಂಥ ಸಾಧ್ಯತೆ ಇರುವಾಗ ಉದ್ಯಮಿಗಳ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಇದು ಕನ್ನಡಿಗರು ಬಹಳ ಹಿಂದಿನಿಂದಲೂ ಕೂಡ ಕೇಳ್ತಾ ಇರುವಂತ ಬೇಡಿಕೆ. ಜಾರಿ ಮಾಡೋದಕ್ಕೆ ಹೊರಟ್ರೆ ಉದ್ಯಮಿಗಳ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಂತ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗೋದು ಬೆಟರಾ? ರಾಜ್ಯವೂ ಕೂಡ, ರಾಜ್ಯ ಸರ್ಕಾರವೂ ಕೂಡ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಯೋ ಕೆಲಸ ಮಾಡಬೇಕಲ್ವಾ? ರಕ್ಷತ್, ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾರ್ಖಾನೆಗಳು, ಕೈಗಾರಿಕೆಗಳು, ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಏನು ಸರೋಜಿನಿ ಮಹಿಷಿ ವರದಿಯಲ್ಲಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಮಸೂದೆನ ತರಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. 2024 ಜುಲೈನಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಸೂದೆಯನ್ನು ತರಲಿಕ್ಕೆ ಸಹಮತ ವ್ಯಕ್ತವಾಗಿದೆ. ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈ ಒಂದು ಮಸೂದೆಯಲ್ಲಿ ಬಹಳ ಪ್ರಮುಖವಾಗಿ ಕನ್ನಡಿಗರು ಯಾರಿದ್ದಾರೋ ಕನ್ನಡಿಗರಿಗೆ ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ 50% ಮತ್ತು ಮ್ಯಾನೇಜ್ಮೆಂಟ್ ಏತರ ಅಂದ್ರೆ ವಲಯದಲ್ಲಿ ಸುಮಾರು 75% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಮಸೂದೆಯಲ್ಲಿ ಇರತಕ್ಕಂಥ ಬಹಳ ಪ್ರಮುಖವಾಗಿರುವಂತ ಅಂಶ. ಅಂದ್ರೆ ಸ್ಥಳೀಯರಿಗೆ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು, ಕನ್ನಡಿಗರಿಗೆ ಆದ್ಯತೆ ಸಿಗಲೇಬೇಕು ಅಂತಕ್ಕಂಥ ಹಕ್ಕೊತ್ತಾಯದ ಹಿಂದಿರ್ತಕ್ಕಂಥ ಆಶಯವೇ ಈ ಮಸೂದೆ ತರಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಮಸೂದೆ ತರಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಅದನ್ನ ವಿಧಾನಮಂಡಲದಲ್ಲಿ ಇನ್ನೂ ಕೂಡ ಸರ್ಕಾರ ಮಂಡನೆ ಮಾಡಿಲ್ಲ. ಆದರೆ ಸರ್ಕಾರ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಭಾಗವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಕೂಡ ಈಗಾಗಲೇ ಪೂರ್ಣಗೊಳಿಸ್ತಾ ಇದೆ. ಇದು ಉದ್ಯಮ ವಲಯಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಈ ಒಂದು ಮಸೂದೆ ತಂದತೆ ಆದ್ರೆ ನಿಶ್ಚಯವಾಗಿಯೂ ಕೂಡ ಉದ್ಯಮ ವಲಯಕ್ಕೆ ತೊಂದರೆ ಆಗುತ್ತೆ ಅನ್ನುವಂತ ಆಕ್ಷೇಪವನ್ನ ಈಗಾಗಲೇ ಉದ್ಯಮಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಕಾನೂನು ಮೂಲಕ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಯಾಕೆಂತಂದ್ರೆ ಅರ್ಹತೆ ಇದ್ರೆ ನಾವೆಲ್ಲರನ್ನೂ ಕೂಡ ನೇಮಕಾತಿ ಮಾಡ್ಕೊಳ್ತೇವೆ, ಅರ್ಹತೆ ಇಲ್ಲಿದ್ರೆ ಈ ಒಂದು ಕಾಯ್ದೆ ಪ್ರಕಾರ ನೇಮಕಾತಿ ಮಾಡ್ಕೊಳ್ತಾ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದು ಉದ್ಯಮ ವಲಯಕ್ಕೆ ಮಾರಕ ಅಂತಕ್ಕಂಥ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಹಿಂದಿರ್ತಕ್ಕಂಥ ಉದ್ದೇಶ ಅಂತಂದ್ರೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಕನ್ನಡಿಗರಿಗೆ ಎಲ್ಲಾ ವಲಯದಲ್ಲೂ ಕೂಡ ಸೂಕ್ತವಾಗಿರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಕನ್ನಡಿಗರು ಸಿಗ್ತಾರೆ. ಇಲ್ಲಿ ಇರ್ತಕ್ಕಂಥ ಕಂಪನಿಗಳು, ಕೈಗಾರಿಕೆಗಳು, ಸಂಸ್ಥೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಪೂರಕವಾದ ವಾತಾವರಣ ಇದೆ ಮತ್ತು ಹಲವು ಅಧ್ಯಯನಗಳು ಇದನ್ನ ಸಾಬೀತುಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಶೈಕ್ಷಣಿಕವಾಗಿರುವಂತಹ ಅರ್ಹತೆಗಳು ಎಲ್ಲವೂ ಕೂಡ ಪೂರಕವಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕನ್ನಡಿಗರಿಗೆ ಆದೇಶ ಸಿಗಬೇಕು ಅಂತಕ್ಕಂಥ ಸರ್ಕಾರದ ಲೆಕ್ಕಾಚಾರ. ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮತ್ತು ಒತ್ತಾಯವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಎಲ್ಲಾ ರೀತಿಯ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಕೂಡ ಈಗಾಗಲೇ ಸರ್ಕಾರ ಮಾಡಿದೆ. ಆದರೆ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಉದ್ಯಮ ವಲಯ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಸರ್ಕಾರ ಎಷ್ಟು ಇಚ್ಛಾಶಕ್ತಿ ಜಾರಿ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂತದ್ದು ಇಲ್ಲಿ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.